ಪರ್ಯಂತ ಅವಕಾಶ ವೇದಿಕೆ ಮೇಲೆ ಹಾಸಿಲರಾಗಿರ್ತಕ್ಕಂಥ ಸನ್ಮಾನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ಸುಮಿತ್ರಮ್ಮ ಅವರೇ ಹಾಗೂ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ಶ್ರೀಮತಿ ಕಸ್ತೂರಿ ಮೇಡಮ್ ಅವರೇ ಹಾಗೂ ಸಂಸದರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಸೋದರಾಗಿರ್ತಕ್ಕಂಥ ಮಲೇಶ್ ಬಾಬು ಅವರೇ DC ಬ್ಯಾಂಕ್ ನಿರ್ದೇಶಕ ಆಗಿರ್ತಕ್ಕಂಥ ರಘುಪತಿ ಸರ್ ಅವರೇ ಹಾಗೂ ಗ್ಯಾರಂಟಿ ಯೋಜನಾ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಉಮಾಶಂಕರ್ ಸರ್ ಅವರೇ ಹಾಗೂ ನಮ್ಮ ಹಿರಿಯರು ಹಾಗೂ ಹಿತೈಷಿಗಳು ಈ ಭಾಗದ ನಾಯಕರು ಆಗಿರ್ತಕ್ಕಂಥ ನಮ್ಮ ರಾಮನಗರಿ ಸಾಹೇಬ್ರೆ ಹಾಗೂ ಇವತ್ತು ಇನ್ನೊಬ್ಬರನ್ನ ಒಳ್ಳೇದು ಬಯಸ್ತಕ್ಕಂಥ ವ್ಯಕ್ತಿ ನನಗೆ ಒಡನಾಟ ತುಂಬ ಕಡಿಮೆ ಆದರೂ ಒಂದು 2-3 ಸರಿ ಟಚ್ ಆಗಿದ್ವಿ ನಮ್ಮ ರಾಜೇಂದ್ರಗೌಡರು ರಾಜನಗೌಡ್ರೆ ಹಾಗೂ PLD ಬ್ಯಾಂಕ್ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಗಂಗರೆಡ್ಡಿ ಸರ್ ಅವರೇ ಹಾಗೂ ನಮ್ಮ ಮುಖಂಡರು ಮತ್ತು ಕುರುಸಂಬದ ಒಂದು ಮುಖಂಡರಾಗಿರ್ತಕ್ಕಂಥ ಮತ್ತು ಹುಂಡೆ ಮತದಿನ ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟೇಶ್ ಗೌಡ್ರೆ ಹಾಗೂ ಈಗ ತಾನೇ CPM ಗೋಪಾಲ್ ಕಾಂಗ್ರೆಸ್ ಗೋಪಾಲ್ ಅಂತ ಹೆಸರಿಟ್ಟವ್ರಿ ಓಕೆನಾ ನೀಗ ಆ ಬ್ರಾಂಡೇ ಸರಿ CPM ಸರ್ ನೀಕಿ ಅರ್ಥದ ಸೊ CPM అంటే ಮುಂದುಂಟು ಕಾಂಗ್ರೆಸ್ನೇ ಅನ್ಕೊಂಟಾವ್ ಅರ್ಥಲ್ಲ ನಮ್ಮ ಗೋಪಾಲಣ್ಣವರೇ ಹಾಗೂ ನಮ್ಮ ಸರ್ವಜ್ಞಗೌಡ್ರೆ ಹಾಗೂ ನಮ್ಮ ಸದಸ್ಯರಾಗಿರ್ತಕ್ಕಂಥ ನನ್ನ ಒಡನಾಡಿಗಳಾಗಿರ್ತಕ್ಕಂಥ ಅಂದರೆ ಬಗರುಕುಂ ಮತ್ತು ಬೇರೆ ಅನ್ಕೊಂಬೇಡ ಸೊ ನಮ್ಮ ಮಂಜಣ್ಣವರೇ ಹಾಗೂ ಗ್ರಾಮ ಪಂಚಾಯತ್ ಒಕ್ಕೂಟ ಅಧ್ಯಕ್ಷ ಆಗಿರ್ತಕ್ಕಂಥ ಶಂಕರ್ ಅವರೇ ಹಾಗೂ ನಮ್ಮ ಕಾಂಡಿಪಲ್ಲಿ ಅಶೋಕ್ ಅವರೇ PLD ಸದಸ್ಯರು ಹಾಗೂ ಮತ್ತು ಗಾಯತ್ರಿ ವೆಂಕಟೇಶ್ವರನವರೇ ನಮ್ಮ ಜಾಕೀರಣ್ಣವರೇ ಮತ್ತು ನಮ್ಮ ತಮ್ಮಾಗಿರ್ತಕ್ಕಂಥ ಗೊತ್ತು ಮುನೇಶ್ ಅವರೇ ಹಾಗೂ ವೇದಿಕೆ ಹಿಂಭಾಗದಲ್ಲಿ ತುಂಬ ಜನ ಇದ್ದಾರೆ ಪ್ರಚಂಡರು ಇದ್ದಾರೆ ಎಲ್ರಿಗೂ ನಮಸ್ಕರಿಸಿ ನಮ್ಮ ಪದ್ಮಾವಣ್ಣ ಇರ್ಬೋದು ನಾಗಣ್ಣ ಇರ್ಬೋದು ಎಲ್ಲರೂ ಕೂತಿದ್ದಾರೆ ವೆಂಕಟೇಶಪ್ಪರು ಎಲ್ಲ ಕೂತಿದ್ದಾರೆ ಎಲ್ರಿಗೂ ನಮಸ್ಕರಿಸುತ್ತಾ ವೇದಿಕೆ ಈ ಕಡೆ ನನಗೆ ರಘುಪತ್ ರೆಡ್ಡಿ ಅವರು ಹಾಗೂ ನಮ್ಮ ಅವರು ನಮ್ಮ ದಕ್ಷಿಣಾಣರು ನಮ್ಮ CDP ಅವರು ನಮ್ಮ ನಾಗರಾಜ್ ಅವರು ಎಲ್ಲ ನನ್ನ ಸ್ನೇಹಿತರು ಎಲ್ಲ ಕೂತಿದ್ದಾರೆ ವೇದಿಕೆ ಮುಂಭಾಗದಲ್ಲಿ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಹಾಗೂ ನನ್ನೆಲ್ಲ ಪ್ರೀತಿಯ ಗ್ರಾಮ ಪಂಚಾಯತ್ ಸದಸ್ಯರು ಇದು ಕಾರಣಕರ್ತರಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಹೆಸರು ಕಮ್ಮಿ ಆಗ ಎಲ್ಲ ಸದಸ್ಯರು ಈ ಒಂದು ಸುಸಂದರ್ಭಕ್ಕೆ ನಮ್ಮನ್ನೆಲ್ಲ ಬರಮಾಡಿಕೊಂಡು ಇಂಥ ವೇದಿಕೆಯನ್ನು ಕಲಿಸ್ಕೊಟ್ಟಿದ್ದಕ್ಕೆ ನಿಮಗೆ ಮೊಟ್ಟ ಮೊದಲವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಯಾಕಂದರೆ ವೇದಿಕೆ ಮೇಲೆ ಇವತ್ತು ಎಲ್ಲರೂ ಕೂತಿದ್ದೀವಿ ಇದೆಲ್ಲರೂ ಕೂತಿದ್ದೀವಿ ಅಪರೂಪ ನೋಡಿ ಎಲ್ಲ ಕಡೆ ಆಗ್ಬೇಕಂತ ನನ್ನ ಬೈಕೆ ಆಯ್ತಲ್ವಾ ಮುಳುಬಾಗಿಲು ವಿಚಾರಕ್ಕೆ ಬಂದಾಗ ನಾವು ಆ ಥರ ದೇಶದ ರಾಜಕಾರಣ ಮಾಡೋದಿಲ್ಲ ಈ ಪಕ್ಕ ಮಾಲೂರು ಶ್ರೀನಿವಾಸ ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ದೇಶದ ರಾಜಕಾರಣ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಅದರಿಂದ ಈಗ ತಾನೇ ನಮ್ಮ ಉಮಾಶಂಕರ್ ಒಂದು ಮಾತು ಹೇಳ್ತಾಯಿದ್ರು, ತುಂಬ ಅದ್ಭುತವಾಗಿತ್ತು. ಯಾಕಂದರೆ ವ್ಯಕ್ತಿಗತೆಗೆ ನಾವು ಮರ್ಯಾದೆ ಕೊಡ್ಬೋದು, ಯಾಕಂದರೆ ನಾವು ಆ ಪೀಠಕ್ಕಾಗಿರ್ಬೋದು ಕೊಡ್ಬೋದು ಅಂತ ದೊಡ್ಡ ಮಾತು ಹೇಳ್ತಾಯಿದ್ರು. ಸೊ ಖಂಡಿತ ಈ ಒಂದು ಪಂಚಾಯತಿಗೆ ಬರಬೇಕಾದ್ರೆ ತುಂಬ ಸಂತೋಷ ಆಯಿತು. ಯಾಕಂದರೆ ಚಿನ್ನನಗೌಡರು ಮೊದಲು ಪ್ರಧಾನರಾಗಿರ್ತಕ್ಕಂಥ ಚಿನ್ನನಗೌಡರು, ಹೌದು ಮೊದಲು ಪ್ರಧಾನರಾಗಿರ್ತ ಚಿನ್ನನಗೌಡರು, ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಆಗಿರ್ತಕ್ಕಂಥ ಚಿನ್ನನಗೌಡರು. ಪೋಟು ಸರ್ವರ್ ಸರ್ ಗೊತ್ತಿಲ್ಲ ಗೊತ್ತಲ್ವ ಚಿನ್ನನಗೌಡರು. ಆಮೇಲೆ ನಮ್ಮ ಜಯಮ್ ರೆಡ್ಡಿ ಅವರು, ನಾನು ಹೇಳಲೇಬೇಕು ಅವ್ರನ್ನ, ಯಾಕಂದರೆ ನಮ್ಮ ತಾಲೂಕಿನ ಶಾಸಕರು ಈ ಊರಿಂದ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಈ ಊರಲ್ಲೇ ನಮ್ಮ ಜಯಮ್ ರೆಡ್ಡಿ ಇರ್ಬೋದು, ಆರ್ ವೆಂಕಟರಾಮ ಇರ್ಬೋದು, ವೆಂಕಟಪ್ಪನವ್ರು, ಕೃಷ್ಣಪ್ಪನವರು, ಪದಕಾಷ್ಠಿ ನಮಗೆ ಗೊತ್ತಿರ್ತಕ್ಕಂಥ ನಾಯಕರು, ವೆಂಕಟಮುನಣ್ಣ ನಮ್ಮೆಲ್ಲ ಬಿಟ್ಟೋದ್ರು, ವೆಂಕಟಮುನಣ್ಣವರು, ಇವರೆಲ್ಲ ಈ ಪಂಚಾಯತಿಯಿಂದ ಆಯ್ಕೆಯಾಗಿರ್ತಕ್ಕಂಥ ಮಹನೀಯರು, ಮಹಾನರು. ಇವ್ರನ್ನ ನೆನೆಸ್ಕೊಬೇಕಂತ ದಿನ. ಆದರೆ ಮತ್ತೊಬ್ಬ ನಮ್ಮ ನಾಯಕರು ನಮ್ಮ ನೀಲಕಂಠೇಗೌಡರು ಆಯ್ತಲ್ಲ, ನಮ್ಮನ್ನ ಅಗಲಿರ್ತಕ್ಕಂಥ ನೀಲಕಂಠೇಗೌಡರು ಈ ಪಂಚಾಯತಿಯಿಂದ ಆಯ್ಕೆಯಾಗಿರ್ತಕ್ಕಂಥ ಇವರೆಲ್ಲ ಪ್ರಮುಖನ ಇವತ್ತು ನೆನೆಸ್ಕೊಂಡು ಇವತ್ತು ಸಾಕಷ್ಟು ಸವಾಲುಗಳನ್ನ ನನ್ನ ಮುಂದೆ ಇದ್ದಾವೆ. ಅದು 2 ವರ್ಷ ಕಂಪ್ಲೀಟ್ ಆಗೋಯ್ತು. ಹೇಗಾಯ್ತು ಅಂತ ಗೊತ್ತಿಲ್ಲ. ಕಣ್ಮುಚ್ಚಿ ಕಣ್ತಾ ಇವಾಗ 2 ವರ್ಷ ಆಗೋಯ್ತು. ಇನ್ನು 2 ವರ್ಷ ನಮ್ಗೆ ಸವಾಲು. ಬಟ್ ಆದರೂ ಕೂಡ ಈ ಗ್ರಾಮ ಪಂಚಾಯತಿಗೆ ಬರಬೇಕಾದ್ರೆ ನನಗೆ ಎಲ್ಲ ಗ್ರಾಮ ಪಂಚಾಯತಿ ಕೂಡ ನಾನು ನನ್ನ ಅನುದಾನವನ್ನು 10 ರಿಂದ 15 ಲಕ್ಷ ರೂಪಾಯಿ ಆಗ್ತಾಯಿದ್ದೆ. ಬಟ್ ಇವ್ರು ಮಾಡಿದ ಎಡವಟ್ಟು ಏನಂತಂದರೆ, ನನಗೆ ಗೊತ್ತಿದ್ದರೆ ಪೂಜೆ ಮಾಡಿಬಿಟ್ರಿ. ಹೊಸ ಅಂಶ ಇದು. ನನಗೆ ಗೊತ್ತಿದ್ದ ಪೂಜೆ ಮಾಡಿಬಿಟ್ರು, ನನಗೆ ಗೊತ್ತಿಲ್ಲ ಗುದ್ಲಿ ಪೂಜೆ. ಸೊ ಆಮೇಲೆ ಗುದ್ಲಿ ಪೂಜೆ ಆದ್ಮೇಲೆ ನಂತರ ಬಂದರು, ಇದು ಏನು ಮಾಡ್ರ ತಾಳಿ ಕಟ್ಮೇಲೆ ಹೊಸ್ತಾವಣ ಮೀರು ಅಂತ. ಇದು ನಂದೊಂದು ಪ್ರಾಬ್ಲಮ್ ಇದೆ, ನನ್ನದು ಯಾರು ಬಚ್ಚಿಡ್ಬಾರ್ದು, ನಾನು ಹೇಳ್ಬಿಡ್ತೀನಿ ಎಲ್ರಿಗೂ, ಅದಲ್ವಾ. ಸೊ ಅದರಿಂದ ಅದಾದ್ಮೇಲೆ ಮತ್ತೆ ಬಂದರು, ಅಣ್ಣ ತಪ್ಪಾಗ್ಬಿಟ್ಟಿದೆ, ದೊಡ್ಡದಾಗಿ ಫಂಕ್ಷನ್ ಇಟ್ಕೊತೀವಿ ಅಂತ, ಆಯ್ತಪ್ಪ ಮಾಡ್ರಪ್ಪ ಅಂತಂದೆ. ಸೊ ಅದಕ್ಕೆ ಇವತ್ತು ಹೈಟೆಕ್ ಅಂಗನವಾಡಿಗಳನ್ನು 5 ಅಂಗನವಾಡಿಗಳನ್ನು ತಂದಿದ್ದೆ. ಒಂದು ಆವಣಿಗೆ, ಒಂದು ಎಮ್ಮೆನತ್ತಕ್ಕೆ, ಒಂದೊಂದು ಹೋಬಳಿಗೆ ಒಂದು 20-25 ಲಕ್ಷದಲ್ಲಿ ಹೈಟೆಕ್ ಅಂಗನವಾಡಿಗಳು ಹಾಕಿದ್ದೀನಿ. ಎಮ್ಮೆನತ್ತು ಕೂಡ ಇವತ್ತು ಹಾಕಿ ಪೂಜೆ ಮಾಡಿ ಬಂದು 20 ಲಕ್ಷದಲ್ಲಿ ಹೈಟೆಕ್ ಅಂಗನವಾಡಿ ಜಿಲ್ಲಾ ಪಂಚಾಯತಿಯಿಂದ 12 ಲಕ್ಷ, ನರೇಗಾದಿಂದ 8 ಲಕ್ಷ, 20 ಲಕ್ಷ ಅಮೌಂಟ್ ಹಾಕಿ ಬಂದಿದ್ವಿ.
ಸೊ ನನ್ನ ಅನುದಾನವನ್ನು ಮೇಲೆ ಕಟ್ಟಲಿಕ್ಕೆ 15 ಲಕ್ಷ ರೂಪಾಯಿ ಅನುದಾನವನ್ನು ನಾನು ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ. ಓಕೆ, ನಾನು ಯಾರಿಗೂ ಅನ್ಯಾಯ ಮಾಡೋದಿಲ್ಲ, ನಾನು ಕೊಡಲಿಕ್ಕೆ ರೆಡಿ ಇದ್ದೀನಿ. ಸೊ ಅದರಿಂದ ನಾನು ಇರ್ತಕ್ಕಂಥ ನನ್ನಲ್ಲಿ ಏನಿದೆ ಎಲ್ಲ ಕಡೆ ಹಂಚ್ಕೊತೀನೋ ನನ್ನ ಧರ್ಮ. ನಾನು ಅಲ್ಲಿ ಓಟ್ ಬಂದಿಲ್ಲ, ಇಲ್ಲಿ ಓಟ್ ಬಂದಿಲ್ಲ ಅಂತ ಆ ಕುಚಿಷ್ಟ ಬುದ್ಧಿ ನಾನು ಮಾಡೋದಿಲ್ಲ, ಆ ಕುತಂತ್ರ ರಾಜಕಾರಣ ನಾನು ಮಾಡೋದಿಲ್ಲ, ಅದು ಖಂಡಿತವಾಗಿ ನಾನು ಮಾಡೋದಿಲ್ಲ ಸರ್. ಸೊ MNEತ್ತಿಂದ ಮೇಲೆಗಣಿ ರಸ್ತೆ 40 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ದೀನಿ. MNEತ್ತಿಂದ ಮೇಲೆಗಣಿಗೆ 40 ಲಕ್ಷ ರೂಪಾಯಿ ನಾನು ಅಮೌಂಟ್ ಹಾಕಿದ್ದೀನಿ. ಈಗ ಟೆಂಡ್ರು ಆಗಿದೆ, ವರ್ಕ್ ಮಾಡೋಕ್ಕೆ ಬರ್ತಾರೆ. ಅದಲ್ಲ, ಇದಾದಮೇಲೆ ಗೊಟ್ಟಕುಂಟೆ ಮತ್ತು ರಾಮನಾಯಣಕೋಟೆವರೆಗೂ 25 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ದೀನಿ. 25 ಲ್ಯಾಕ್ಸು ಅಮೌಂಟ್ ಹಾಕಿದ್ದೀನಿ. ಗೊಟ್ಟಕುಂಟೆಯಿಂದ ರಾಮನಾಯಣಕೋಟೆ ರೋಡಲ್ಲಿ 25 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ದೀನಿ. ಉಂಡು ಅದಲ್ವಾ, 25 ಹಾಕಿದ್ದೀನಿ. ಕಡಬೂರಲ್ಲಿ ಐಮಾಸು ಈಗ ಪಿಟ್ ಮಾಡೋಕ್ಕೆ ಬರ್ತಾರೆ. ಐಮಾಸು ಪರಿಶಿಷ್ಟ ಜಾತಿಗೆ ಜಿಲ್ಲಾ ಪಂಚಾಯತಿಯಿಂದ ಐಮಾಸ್ ಒಂದು ಹಾಕ್ಕೊಟ್ಟಿದ್ದೀನಿ. ಅದು ನಾಳೆ ಪಿಟ್ ಮಾಡಲಿಕ್ಕೆ ಬರ್ತಾರೆ. ಉಂಡನ್ನಾಟ್ಲು ನೋವು. ಅದಾದಮೇಲೆ ಪದಕಾಷ್ಟಿಗೆ ಒಂದು ಐಮಾಸ್ ಹಾಕಿದ್ದೀನಿ. ಅದಾದಮೇಲೆ ಪದಕಾಷ್ಟಿಗೆ CC ಕಾಲೋನಿಯಲ್ಲಿ ಒಂದು ರಸ್ತೆ ವ್ಯವಸ್ಥೆಯನ್ನು ಮಾಡಿದ್ದೀನಿ, ಹಾಗೂ ಬೋರ್ವೆಲ್ ವ್ಯವಸ್ಥೆ ಮಾಡಿದ್ದೀನಿ. ಬೋರ್ ಒಳ್ಳೆ ನೀರು ಬಿದ್ದಿದೆ, ಅಲ್ಲಿ ಒಳ್ಳೆ 4 ಇಂಚು ನೀರು ಬಿದ್ದಿದೆ. ಸೊ ಅದಾದಮೇಲೆ ಮೇಲಾಗಣಿ ಗೊಟ್ಟಕುಂಟೆಯಿಂದ 9 ಲಕ್ಷ ರೂಪಾಯಿ ರಸ್ತೆಗೆ ಹಾಕಿದ್ದೀನಿ. 9 ಲಕ್ಷ ಮೇಲಾಗಣಿಯಿಂದ ಗೊಟ್ಟಕುಂಟೆಗೆ 9 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ದೀನಿ. ಅದಾದಮೇಲೆ ಹೈದರಾಪುರದಿಂದ ಮತ್ತು ಮೇಲಾಗಣಿಗೆ ಶಾಲೆಗಳ ದುರಸ್ತಿಗೆ 5 ಲಕ್ಷ ಅಮೌಂಟ್ ಹಾಕಿದ್ದೀನಿ. ಶಾಲೆಗಳಿಗೆ 5 ಲಕ್ಷ ಹಾಕಿದ್ದೀನಿ. ಈಗಾಗಲೇ ನೀವೇನು ಹೇಳಿದಿರಿ, ವೆಟ್ರನರಿಗೆ 3 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ದೀನಿ. ರಿಪೇರಿಗೆ 3 ಲಕ್ಷ ಅಮೌಂಟ್ ಹಾಕಿದ್ದೀನಿ. ಅಲ್ಲಿ ಇದ್ದಿದ್ದೆ ಅಷ್ಟು ಅಮೌಂಟ್ ಹಾಕಿದ್ದೀನಿ. ಅದನ್ನು ರೆಡಿ ಮಾಡ್ಕೊಳ್ಳಿ, ಮುಂದಿನ ದಿವಸ ನಾನು ಇದು ಮಾಡ್ತೀನಿ. ಇದಾದಮೇಲೆ ನನಗೊಂದು ಆಸೆ ಇದೆ, MNEತ್ತ ಆ ಪಂಚಾಯಿತಿ ಒಂದು ದೊಡ್ಡ ಮಟ್ಟಕ್ಕೆ ಮಾಡಬೇಕು, ಗ್ರಾಮ ವಿಕಾಸದಲ್ಲಿ ನಂಬರ್ 1 ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹುಟ್ಟಿರ್ತಕ್ಕಂಥ MNEತ್ತ ಪಂಚಾಯಿತಿಯನ್ನು ಇವತ್ತು JM ರೆಡ್ಡಿ ಸರ್ಕಲ್ ಮಾಡಬೇಕಂತ ಇಷ್ಟಪಟ್ಟಿದ್ದೀನಿ. ಇನ್ನು 23 ಲಕ್ಷದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹಾಕಿದ್ದೀನಿ. ಎಲ್ಲಿ ನಿಮ್ಮ ಬಸ್ ಸ್ಟ್ಯಾಂಡ್, ಲೈಟಿಂಗ್ ಬಸ್ ಸ್ಟ್ಯಾಂಡ್ ಹಾಕಿದ್ದೀನಿ. ಒಂದು ಐಮಾಸ್ ಲೈಟ್ ಹಾಕಿದ್ದೀನಿ ಸರ್ಕಲಲ್ಲಿ ಆಗಲೇ. ಮತ್ತು ಅದು ಕಟ್ಟಲಿಕ್ಕೆ ಒಂದು 5 ಲಕ್ಷ ರೂಪಾಯಿ ಅಮೌಂಟ್ ಹಾಕಿ ಇದನ್ನು ರೆಡಿ ಮಾಡಿ ಆ ಸರ್ಕಲ್ಗೆ JM ರೆಡ್ಡಿ ಒಂದು ಹೆಸರಿಡಬೇಕು ಅಂತ ಆಸೆ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಯಾಕೆಂದರೆ ನಾವು ಯಾವತ್ತೇ ಆದರೂ ಕೂಡ ನಾವು ಆ ಮಹನೀಯರನ್ನ ಮರಿಬಾರ್ದು. ನಾವು ಇವತ್ತು ಬಿಟ್ಟೋಗಿರ್ತಕ್ಕಂಥ ಮಹನೀಯರನ್ನ ಮರಿಬಾರ್ದು. ಈಗಾಗಲೇ ಲೈಟಿಂಗ್, ಒಂದು ಬಸ್ ಸ್ಟ್ಯಾಂಡು, ಒಂದು ಐಮಾಸು, ಒಂದು ಕಟ್ಟೆ ಹಾಕಿ ವಿತಿನ್ ಜನವರಿ ಒಳಗಡೆ ವರ್ಕ್ ಸ್ಟಾರ್ಟ್ ಮಾಡಿ ಮುಂದಿನ ನಮ್ಮ ಮಾರ್ಚ್ 31 ಒಳಗಡೆ ಅದಕ್ಕೆ JM ರೆಡ್ಡಿ ಅಂತ ಒಂದು ಸರ್ಕಲ್ ಇಟ್ಟು ಇಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ಬಂದಿದ್ದೀನಿ. ಈಗಾಗಲೇ ತಾವೇನು ಹೇಳಿದಿರಿ, ನಾನು ಬರ್ಕೊಂಡಿದ್ದೀನಿ. ಅನುದಾನದ ಆಧಾರದ ಮೇಲೆ ಖಂಡಿತವಾಗಿ ನಾನು ಮಾಡಿಕೊಡ್ತೀನಿ. ನಾನು ಎಷ್ಟು ಬರುತ್ತೋ ಖಂಡಿತವಾಗ್ಲೂ ಅದನ್ನು ನಾನು ಪುಷ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಕೂಡ ಆ ಊರಂಗೆ ಈ ಊರಂಗೆ ಯಾವತ್ತೂ ಆ ಕೆಲಸ ಮಾಡೋದಿಲ್ಲ. ಆರೋ ಪ್ಲಾಂಟ್ಸ್ ಹೇಳಿದಿರಿ, ಈಗಾಗಲೇ 10 ನೆನ್ನೆ ಲೀಸ್ಟ್ ಮಾಡಿಕೊಟ್ಟಿದ್ದೀನಿ. ಇನ್ನು ಸ್ವಲ್ಪ ಮುಂಚೆ ಗೊತ್ತಾರೆ ಖಂಡಿತವಾಗಿ ಒಂದು 3 ಹಾಕ್ಕೊಡ್ತಾ ಇದ್ದೆ. ನೆಕ್ಸ್ಟ್ ಬರ್ತಕ್ಕಂಥ ಜನವರಿಗೆ ಒಂದು ಆರೋ ಪ್ಲಾಂಟ್ 3 ಒಳಗಡೆ ಒಂದು 6 ಪ್ಲಾಂಟ್ನ ಮಾರ್ಚ್ ಒಳಗಡೆ ಕಂಪ್ಲೀಟ್ ಮಾಡಿಕೊಡ್ತೀನಿ. ಖಂಡಿತವಾಗ್ಲೂ ನಾನು ಕುಡಿಲಿಕ್ಕೆ ನೀರಕ್ಕೆ ಆದ್ಯತೆ ಕೊಡ್ತಾ ಇದ್ದೀನಿ ಮತ್ತು ಶಾಲೆಗಳಿಗೆ ಆದ್ಯತೆ ಕೊಡ್ತಾ ಇದ್ದೀನಿ. ಎಜುಕೇಷನ್ ಈಸ್ ಮೈನ್ ಇಂಪಾರ್ಟೆಂಟ್. ಅದಕ್ಕಿಂತ ಮುಂಚೆ ನಾನು ಫಸ್ಟು ಸ್ಪೀಚ್ ಮಾಡಿದ್ದು MLEಕ್ಕಿಂತ ಮುಂಚೆ ನಾನು ತಾಯ್ದೂರಲ್ಲಿ ಸ್ಪೀಚ್ ಮಾಡಿದ್ದೀನಿ. ರೋಡ್ ತುಂಬ ಅಧ್ವಾನ ಆಗಿತ್ತು. ಇವತ್ತು ಕೇಂದ್ರ ಸರ್ಕಾರದ ಒಂದು ಸಹಕಾರದಿಂದ ಪುಂಗನೂರು ರೋಡು ಹಾಗೂ ನಮ್ಮ ಈ ರೋಡು ಮತ್ತು ನಮ್ಮ KGF ರೋಡ್ ಕಂಪ್ಲೀಟ್ ಆಗಿದೆ. ಈಗಾಗಲೇ ಜನವರಿ 13ನೇ ತಾರೀಕು ಒಳಗಡೆ ಈ ದೊಡ್ಡ ಮಟ್ಟಿಗೆ ರೋಡ್ ಕಂಪ್ಲೀಟ್ ಆಗುತ್ತೆ. ಸುಮಾರು 16 ಕೋಟಿಯಲ್ಲಿ ಇಲ್ಲಿಂದ ಸುಂಡ್ರಪಾಳ್ ತನಕ ಜೀವನದಿಂದ ವ್ಯವಸ್ಥೆ ಮಾಡಿ ಪೂಜೆ ಮಾಡ್ಕೊಂಡು ವರ್ಕು ಸ್ಟಾರ್ಟ್ ಆಗ್ತಾ ಇದೆ. ನಮಗೆ ಎಷ್ಟಾಗುತ್ತೋ ಅಷ್ಟು ಕೈಲಾದಷ್ಟು ಮಾಡ್ಕೊಂಬರ್ತಾ ಇದ್ದೀವಿ. ಆದರೆ ಒಂದು ಸಂಕೋಚಿತ ಮನೋಭಾವ ಏನಾದರೂ ಹೇಳಲೇಬೇಕು, ವೇದಿಕೆಯಲ್ಲಿ ಹೇಳಲೇಬೇಕು. ನಾನೊಂದು ಮಾತು ಹೇಳ್ತೀನಿ, ಯಾಕೆಂದರೆ ದ್ವೇಷದ ರಾಜಕಾರಣ ಮುಳುಬಾಗ್ಲಲ್ಲಿ ಬೇಡ. ಎಲೆಕ್ಷನ್ ಬಂದಾಗ ಆ ಕಡೆ ನೀವು ಕಿತ್ತಾಡಿ, ಈ ಕಡೆ ನಾವು ಕಿತ್ತಾಡ್ತೀವಿ. ನಮ್ಮದು ನಾನು ಕಾಪಾಡ್ತೀನಿ, ನಿಮ್ಮದು ನೀವು ಕಾಪಾಡಬೇಕು. ಆದರೆ ಸ್ವಾರ್ಥದ ಮನೋಭಾವ ಯಾವ ತಾಲೂಕಲ್ಲಿ ಬೆಳೀತದೆ ಆ ತಾಲೂಕು ಜನ ನಮ್ಮನ್ನು ಗಮನಿಸ್ತಾ ಇರ್ತಾರೆ. ಅದಕ್ಕೆ ನಾವು ನಾಂದಿ ಆಡಬೇಕು ಹೊರತು ಯಾವುದೇ ಕಾರಣಕ್ಕೂ ದ್ವೇಷದ ರಾಜಕಾರಣ ಈ ಊರಲ್ಲಿ ಮಾಡೋದು ಬೇಡ. ಯಾಕೆ ಈ ಊರು ಮೂಡಲ ಕಿರಣ ಫಸ್ಟು ಕಿರಣ ಬೀಳೋದು ಕರ್ನಾಟಕ ರಾಜ್ಯದಲ್ಲಿ ನಮ್ಮೂರಿಗೆ. ಇಲ್ಲಿಂದ ದೇವರ ನಾಡು ಅಂತ 9 ದೇವಸ್ಥಾನ ಇರ್ತಕ್ಕಂಥ ನಾಡು ನಮ್ಮದು. ಇದಕ್ಕೆ ಉತ್ತೇಜನ ಕೊಟ್ಟು ಪ್ರವಾಸೋದ್ಯಮ ನಿಗಮವನ್ನು KSTCಗೆ ಸೇರಿಸಿ ಒಂದು ದಿವಸ ಪ್ರವಾಸಕ್ಕೆ ಇದನ್ನೇನಾದರೂ ಮಾಡಿ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಬುಕ್ಲೆಟ್ನ ರೆಡಿ ಮಾಡ್ತಾಯಿದ್ವಿ, ಒಂದು ಆಲ್ಬಮ್ ರೆಡಿ ಮಾಡ್ತಾಯಿದ್ವಿ. ಮಾರ್ಚ್ 31ನೇ ತಾರೀಕು ಬಿಟ್ಟು ಇಡೀ ಮುಳುಬಾಗಲನ್ನು ಭಾರತ ದೇಶಕ್ಕೆ ತೋರಿಸಲಿಕ್ಕೆ ಒಂದು ಆಲ್ಬಮ್ ರೆಡಿ ಮಾಡ್ತಾಯಿದ್ವಿ, ಶೂಟಿಂಗ್ ಮಾಡಿಸ್ತಾಯಿದ್ವಿ. ಇಡೀ ಭಾರತ ದೇಶ ತೋರಿಸ್ಬೇಕು, ಮುಳುಬಾಗಲು ಹಿಂಗಿದೆಯಾ, ಇಷ್ಟು ಚರಿತ್ರೆ ಇದೆ ಮುಳುಬಾಗಲು ಅಂತ ತೋರಿಸ್ಬೇಕಂತ ಕಾರ್ಯವನ್ನು ಆಗಾಗಲೇ ನಮ್ಮ ಬ್ಯಾಕ್ ಆ್ಯಂಡ್ ಟೀಮ್ ಮಾಡ್ತಾ ಇದೆ ಅಂತ ಹೇಳ್ತಾ ಅಭಿವೃದ್ಧಿಗೆ ಒತ್ತು ಕೊಟ್ಟು, ಇಲ್ಲ ನಾನೇನೋ ಹಣ ಮಾಡಲಿಕ್ಕೋ ಇಲ್ಲ ಇನ್ನೊಂದು ಮಾಡಲಿಕ್ಕೋ ಮುಳುಬಾಗಲು ಬಂದಿಲ್ಲ. ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆನ ಸೇವೆಯಾಗಿ ಪರಿವರ್ತನೆ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನನ್ನ ಹಣೆ ಬರ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾರು ಹಣೆ ಬರ್ದು ಯಾರಂತ ಯಾರೂ ಹೇಳೋಕ್ಕಾಗಲ್ಲ, ಆಯ್ತಲ್ವ. ಆದರೆ ಇರಷ್ಟು ದಿವಸ ಒಳ್ಳೆ ಹೆಸರು ಮಾಡಿ, ಅಂಥ ಹೆಸರು ಮಾಡಿ ನಾವೆಲ್ಲ ಸೌಹಾರ್ದಕ್ಕೆ ಬೆಳೆದ್ರೆ ಬಹುಶಃ ಈ ಮುಳುಬಾಗಲು ಆಡಿರ್ತಕ್ಕಂಥ ಮಹನೀಯರು, ಆನಂಗರು ಸಿರಣ್ಣ ಇರ್ಬೋದು, ವೆಂಕಟಪ್ಪ ಇರ್ಬೋದು, ನಮ್ಮ JM ರೆಡ್ಡಿ ಇರ್ಬೋದು, ಇಂಥ ಮಹನೀಯರಿಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ, ಈಗಾಗಲೇ ಅವರು ಸೆಷನ್ಗೆ ಹೋಗಬೇಕು, ನಾನು ಸೆಷನ್ಗೆ ಹೋಗಬೇಕು, ಇನ್ನೂ ಒಂದು 3 ಪ್ರೋಗ್ರಾಮ್ನ ಮುಗಿಸಿ ಹೋಗಬೇಕು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಮಹನೀಯರು ಕೂಡ ಹೊಂದಿಸ್ತಾ, ಖಂಡಿತವಾಗ್ಲೂ ನಾನು ನೆಕ್ಸ್ಟು 19 ತಾರೀಕು ಬಂದಿದ ತಕ್ಷಣ 15 ಲಕ್ಷ ನಮ್ಮ ವಿಶ್ವನಾಥ್ ರೆಡ್ಡಿ ಕೈಯಲ್ಲಿ ನಾನು ಚೆಕ್ನ ಕಳಿಸ್ತೀನಿ, ನಾನು ಲೆಟರ್ ಕಳಿಸ್ತೀನಿ. ಅದನ್ನು ಮೇಲೆ ಚಾವಡಿನ ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ ತಿಳಿಸ್ತಾ
ಅವಕಾಶಕ್ಕಾಗಿ ಧನ್ಯವಾದ ಕಳಿಸ್ತಾ ನಮ್ಮದ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ಕೊಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ವಿಶೇಷವಾಗಿ ಎಲ್ಲ ನನ್ನ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನನ್ನ ವಿಶೇಷವಾಗಿ ನಿಮಗೆ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.